ತನ್ನ ರಾಧೆಯನ್ನ ಹುಡ್ಕೊಂಡು ಕೃಷ್ಣ ವೇದಿಕೆಗೆ ಬರುವಂತಹ ಸಮಯ. ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ನಮ್ಮ ಕಲಬುರ್ಗಿಯ ನವಿಲು. ಪೀರಪ್ಪ ಆನ್ ಸ್ಟೇಜ್ ಪ್ಲೀಸ್. ಎಲ್ಲವಳೆಲ್ಲವಳೆಲ್ಲವಳು ನೆಲದಾಡುವ ಕಂಗಳ ಸೊಲ್ಲವಳು. ಎಲ್ಲವಳೆಲ್ಲವಳೆಲ್ಲವಳು ನೆಲದಾಡುವ ಕಂಗಳ ಸೊಲ್ಲವಳು. ಗಿಡಗಳ ಮರೆಯಿಂದಾರಿಗೂ ತೋರದೆ ನನ್ನನೆ ನೋಡುವ ಮರುಳವಳು. ಕೆಂದಾವರೆ ಕೆನ್ನೆಯ ಕೊರುಳವಳು. ಎಲ್ಲವಳೆಲ್ಲವಳೆಲ್ಲವಳು ನೆಲದಾಡುವ ಕಂಗಳ ಸೊಲ್ಲವಳು. ಆ ನನ್ನ ನೆನೆವ ನಿತ್ಯಗೆ ಸುಳಿವ ಕನಸಂತೆಲ್ಲವ ಕಾಂಬವಳು. ನಾನೊಬ್ಬಳೆ ದಿಟವೆಂದೆನ್ನವಳು. ಎಲ್ಲವಳೆಲ್ಲವಳೆಲ್ಲವಳು ನೆಲದಾಡುವ ಕಂಗಳ ಸೊಲ್ಲವಳು. ಕಣ್ಣ ತುಟಿ ಈ ನಗುವ ನಡೆ ಈ ಕೊಂಕೆಲ್ಲವ ಪಡೆದವಳು. ನಾನೊಬ್ಬಳೆ ದಿಟವೆಂದೆನ್ನವಳು. ಎಲ್ಲವಳೆಲ್ಲವಳೆಲ್ಲವಳು ನಾನುಡಿಸುವ ಕೊಳಲಿನ ಸೊಲ್ಲವಳು. ಎಲ್ಲವಳೆಲ್ಲವಳೆಲ್ಲವಳು ನಮ್ಮ ಕೃಷ್ಣನ ಕೊಳಲಿನ ಸೊಲ್ಲವಳು. ರಾಧೆ ರಾಧೆ ರಾಧೆ. ನವಿಲು, ಹೇಳಿ ಮೇಡಮ್. ಯಾರಿಗ ಡೆಡಿಕೇಟ್ ಮಾಡ್ತಿದ್ರಿ ಈ ಹಾಡನ್ನ? ರಂಗಭೂಮಿಯಲ್ಲಿ ಆಗಲಿ ಅಥವಾ ಜನಪದದಲ್ಲಾಗಲಿ ಎಲ್ಲ ಕಲಾವಿದರಿಗೆ ನಾನು ಇದು ಡೆಡಿಕೇಟ್ ಮಾಡಕ್ಕೆ ಇಷ್ಟಪಡ್ತೀನಿ. ಓ ಹಾಗೆ. ನಿಮ್ಮನ್ನ ಇಷ್ಟು ಚೆನ್ನಾಗಿ ಸುಂದರವಾಗಿಸಿರೋರು ಯಾರು?
ಇದು ನನ್ನ ಹೆಂಡತಿ ಒಂದೇ ಸಾರಿಯಿಂದ ಹೆಣದ ಬಿಟ್ಟು ಕೊಟ್ಟಿದ್ದಾರೆ ಮೇಡಮ್. ಇದು ಸೂಪರ್ಬ್. ಓಕೆ ಓಕೆ ಮೇಡಮ್. ಅರ್ಚನಾ ಮ್ಯಾಮ್. ಪೀರಪ್ಪ, ಮೇಡಮ್ ಹೇಳಿ ಮೇಡಮ್. ಕೃಷ್ಣನ್ನೇ ನೋಡ್ದಂಗೆ ಆಯ್ತಲ್ಲ ಪೀರಪ್ಪ, ನಿಮ್ಮನ್ನ ಕೃಷ್ಣಪ್ಪ ಅಂತ ಕರಿತೀನಿ. ಥ್ಯಾಂಕ್ ಯು ಮೇಡಮ್. ಎಷ್ಟು ಚೆನ್ನಾಗಿ ತಯಾರಾಗಿ ಬಂದಿದ್ದೀರಿ ಪೀರಪ್ಪ ನೀವು. ಹೌದು ಮೇಡಮ್. ಮೇಕಪ್ ಎಲ್ಲ ನೀವೇ ಮಾಡ್ಕೊಂಡಿರೋದಾ? ಹೌದು ಮೇಡಮ್. ಅತಿ ಹೆಚ್ಚು ಮಕ್ಕಳಿಗೆ ನಾನು ನಾಟಕ ಡೈರೆಕ್ಷನ್ ಮಾಡ್ತೀನಲ್ಲ ಮೇಡಮ್, ಆ ಹೇಳೋದಕ್ಕೆ ನಾನು ಬೇರೆಯವರಿಗೆ ಮೇಕಪ್ ಕರ್ಸೋಕ್ಕಾಗೋದಿಲ್ಲ. ಹಾಗೆ ನಾನೇ ಮಕ್ಕಳಿಗೆ ಮೇಕಪ್ ಮಾಡ್ತೀನಿ. ಅದಕ್ಕೆ ನಾನು ಮೇಕಪ್ ಒಂದಿಷ್ಟು ಸಾಮಾನುಗಳು ತಂದಿದ್ದೆ, ಅದಕ್ಕೆ ನಾನು ರೆಡಿ ಆಗಿ. ಬರಲಿ, ಚಪ್ಪಾಳೆ ಬರಲಿ. ಚಂದ ರೆಡಿ ಆಗಿದೆ. ವಾ ವಾ ವಾ. ಆಮೇಲೆ ಆ ಸೀರೆನ ಎಷ್ಟು ನಾಜೂಕಾಗಿ ಎಷ್ಟು ಸುಂದರವಾಗಿ ಹೆಣ್ಕೊಟ್ಟಿದ್ದಾರೆ ನಿಮ್ಮ ಹೆಂಡತಿಯವರು. ಅವ್ರಿಗೂ ಒಂದು ನಾವು ಚಪ್ಪಾಳೆ ಕೊಡಬೇಕು. ಥ್ಯಾಂಕ್ ಯು ಮೇಡಮ್. ನೋಡಿ, ಒಂದು ಓವರಾಲ್ ಒಂದು ಪರ್ಫಾರ್ಮೆನ್ಸ್ ಚೆಂದ ಬರಬೇಕು ಅಂದರೆ ಕಾಣದ ಕೈಗಳ ಕೆಲಸ ಎಷ್ಟಿರುತ್ತೆ ನೋಡಿ. ಹೌದು ಮೇಡಮ್. ಅದು ಇಲ್ಲಿನ ಟೆಕ್ನಿಕಲ್ ಟೀಮ್ ಇರಬಹುದು, ನಮ್ಮ ವಾದ್ಯಗಾರರಿರಬಹುದು, ಇಲ್ಲಿ ಕಾಣದ ಕೈಗಳು ಬಹಳಷ್ಟಿದ್ದಾವೆ ಅಲ್ಲಿ ಸುತ್ತಮುತ್ತಲು. ಹೌದು ಮೇಡಮ್. ಕ್ಯಾಮ್ರಾಮನ್ ಇರ್ಬೋದು, ಎಲ್ಲರೂ ಸೇರಿ. ಈಗ ನಿಮ್ಮ ಸ್ನೇಹಿತರು ಕಳೆದ ಸಂಚಿಕೆಯಲ್ಲಿ ಕೂಡ ಎಷ್ಟು ಚೆನ್ನಾಗಿ ಕೆಲವರನ್ನ ರೆಡಿ ಮಾಡಿದರು ತಾವೇ ಇಂಟ್ರೆಸ್ಟ್ ತಗೊಂಡು. ಹೌದು ಮೇಡಮ್. ನಿಮ್ಮ ಮನೆಯವರು ಎಲ್ಲರಿಗೂ ಒಂದು ಸಲಾಮ್ ಕೊಡಲೇಬೇಕಪ್ಪ. ಥ್ಯಾಂಕ್ ಯು ಮೇಡಮ್. ಭಾರಿ ಚೆನ್ನಾಗಿ ತಯಾರಾಗಿ ಬಂದಿದ್ದೀರಿ. ಆಮೇಲೆ ಎಷ್ಟು ವಿಭಿನ್ನವಾದ ವಿಶೇಷವಾದ ಗೀತೆ ಇದು. ತುಂಬ ಸ್ಯಾಡಾಗಿ ಸ್ಲೋ ಆಗಿ ಹೋಗೋದಾದ್ರೂ ಅದರಲ್ಲೊಂದು ಗಾಂಭೀರ್ಯ ಇದೆ, ಒಂದು ಆಳ ಇದೆ. ತುಂಬ ಚೆನ್ನಾಗಿತ್ತು. ಒಂದು ಪ್ರಶಾಂತವಾಗಿತ್ತು. ಎಲ್ಲೋ ಒಂದು ಬೇರೆ ಲೋಕದಲ್ಲಿ ಒಂದು ಮೆಡಿಟೇಷನ್ ಮಾಡೋ ರೀತಿಯಲ್ಲಿ ಕರ್ಕೊಂಡು ಹೋದ್ರಿ ನಮ್ಮೆಲ್ಲರನ್ನ. ಥ್ಯಾಂಕ್ ಯು ಮೇಡಮ್. ತುಂಬ ಸುಂದರವಾಗಿ ಸುಲಲಿತವಾಗಿ ನೀಟಾಗಿ ಹಾಡಿದ್ರಿ ಪೀರಪ್ಪ. ಥ್ಯಾಂಕ್ ಯು. ಆಲಾಪ್ ಮಾಡುವ ಜಾಗದಲ್ಲಿ ಮಾತ್ರ ನನಗೆ ಇನ್ನೊಂದು ಸ್ವಲ್ಪ ಭಾವನೆ ಬರಬಹುದಿತ್ತು ಅಂತ ಅನ್ನಿಸ್ತು. ಓಕೆ ಮೇಡಮ್. ಹಾಡೆಲ್ಲ ತುಂಬ ಚೆನ್ನಾಗಿ ಅದೆಲ್ಲ ಚೆನ್ನಾಗಿ ಭಾವನೆ ಕೊಟ್ಟು ಹಾಡಿದ್ರು. ಎಲ್ಲವಳೆಲ್ಲವಳೆಲ್ಲವಳು ನಮ್ಮ ಕೃಷ್ಣನ ಕೊಳಲಿನ ಸೊಲ್ಲವಳು. ಆಲಾಪ್ ಮಾತ್ರ ತುಂಬ ಒಂಥರ ಸ್ಟ್ರೇಟಾಗಿ ಸ್ಟೇಲಾಗಿ ಬಂದ ಹಾಗೆ ಅನ್ನಿಸ್ತು ನನಗೆ. ಅದೊಂಚೂರು ಚೆಂದ ಮಾಡ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರೋದು. ಬಟ್ ನೀವು ಹೇಳಿದ್ದೆಲ್ಲವನ್ನು ತಗೊಂಡು ಇಂಪ್ರೂವ್ ಮಾಡ್ಕೋತಾ ಹೋಗ್ತಾ ಇದ್ದೀರಾ. ಹಾಗಾಗಿ ಬರುವ ದಿನಲ್ಲಿ ಅದೂ ಚೆನ್ನಾಗಾಗತ್ತೆ ಅಂತ ನನಗೆ ಗ್ಯಾರಂಟಿ ಇದೆ. ನಿಮ್ಮ ಈ ವೇಷಭೂಷಣಕ್ಕೆ, ನಿಮ್ಮ ಗಾಯನಕ್ಕೆ, ಎರಡಕ್ಕೂ ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮುನಿರಾಜು ಸರ್. ಏನು ಅದ್ಭುತ ಇದು ಒಬ್ಬ ಅಲ್ವಾ. ಯಾವ ನಾಟಕದ್ದು ಅಂತ ಹೇಳ್ಬೋದಾ ಸರ್? ಇದು ಕುರುಕ್ಷೇತ್ರ ನಾಟಕ ಸರ್. ಅಲ್ಲ, ರಾಧೆ ಅಂತ ವಿರಹದಿಂದ ಹೇಳುವಂಥ ಸರ್. ಇದು ಹೆಚ್ಚು ಈ ನಾಟಕದ ಅಂದರೆ ಇದು ನಾನು ಇವಾಗ ಮಾಡೋದು ಗೋಕುಲ ನಿರ್ಗಮನ ಸರ್. ಇದು ಅದು ಪೂತಿ ನರಸಿಂಹಾಚಾರ್ಯ ಬರ್ತಿರ್ತಕ್ಕಂಥದ್ದು 1993ರಲ್ಲಿ ಬಿ ವಿ ಕಾರಂತರು ರಾಗ ಸಂಯೋಜನೆ ಮಾಡಿದ ಹಾಡು ಸರ್ ಇದು. ಬಾ ಅದೇ ಮತ್ತು ಇನ್ನೇನು ಅದಕ್ಕೆ. ಬಟ್ ಅದಕ್ಕೆ ನೀವು ಜೀವ ತುಂಬುವಂಥ ಪ್ರಯತ್ನ ಖಂಡಿತವಾಗೂ ಮಾಡಿದಿರಿ. ಹೌದು ಮಾಡಿದಿರಿ, ಭಾಳ ಚೆನ್ನಾಗಿ ಹಾಡಿದ್ರಿ ಕೂಡ. ಈ ಹಾಡು ಕೇಳ್ತಿದ್ರೆ ಒಂದು ರಾಮ ವೈದೇಹಿಯೇನಾದಳೋ ವೈದೇಹಿಯೇನಾದಳೋ ಇದು ಆರ್ತನಾದ ಇದೆಯಲ್ಲ, ಆರ್ತನಾದ ಅನ್ನೋದು ನಿಜವಾದ ಹೆಂಡತಿನ ಪ್ರೀತಿಸೋರ ಇದು ಅಲ್ಲಿ ಗೊತ್ತಾಗ್ಬಿಡುತ್ತೆ. ಆ ಭಾವನೆ ಇದೆ ಈ ಹಾಡಲ್ಲಿ. ನಾನು ನೀವು ಕೃಷ್ಣ ಪಾರಿಜಾತ ಏನಾದರೂ ಹಾಡ್ತೀರೇನೋ ಅಂತ ಅಂದ್ಕೊಂಡೆ. ಬಟ್ ನೀವು ಹಾಡಿದ ಗೀತೆ ಅಂತೂ ಅದ್ಭುತವಾಗಿತ್ತು ಬಿಡಿ, ಅದ್ಭುತವಾಗಿತ್ತು. ಈ ಕೃಷ್ಣನ ವೇಷ ಹಾಕಿದಾಗೆಲ್ಲ ನನಗೆ ಅನ್ಸೋದೇನು ಗೊತ್ತಾ, ಏನನ್ಸುತ್ತೆ ಗೊತ್ತಾ, ಇನ್ನು ನಮ್ಮ ತಾಯಂದ್ರು ಇದ್ದಾರಲ್ಲ, ಹೌದು ಸರ್, ಅವರು ಮಗನಿಗೆ ಕೃಷ್ಣನ ವೇಷ ಹಾಕ್ತಾ ಇರ್ತಾರೆ. ಹೌದು ಸರ್. ಮಕ್ಕಳು ಯಾರನೇ ಇರಲಿ ಅವರು ಕೃಷ್ಣನ ವೇಷ ಹಾಕ್ತಾರೆ. ಗಂಡ ಕೃಷ್ಣನ ವೇಷ ಹಾಕಬೇಕಣಪ್ಪ, ದೊಣ್ಣೆ ತಗೊಂಡು ಬರ್ತಾರೆ. ಹೌದಿಲ್ಲ? ಇದು ಪ್ರಾಬ್ಲಮ್. ಆದರೆ ನಿಮ್ಮ ಹೆಂಡತಿ ಕೃಷ್ಣನ ಪಾತ್ರಕ್ಕೆ ಪೇಟ ಸುತ್ತಿ ಎಲ್ಲ ರೆಡಿ ಮಾಡಿ ಕಳಿಸಿದಾರಲ್ಲ, ಅವ್ರಿಗೊಂದು ಚಪ್ಪಾಳೆ ಕೊಡಲೇಬೇಕು. ನನ್ನ ಹೆಂಡತಿ ನನ್ನ ರಾಧೆ ಅಲ್ವಾ ಸರ್? ನನ್ನ ಹೆಂಡತಿ ನನ್ನ ರಾಧೆ ಅಲ್ವಾ, ಅದಕ್ಕೆ ಹಂಗೆ ಮಾಡ್ಕೊಟ್ಟಿದ್ದೆ. ಅದಕ್ಕೆ ಕೇಳಿದ್ ಯಾರಿಗೆ ಡೆಡಿಕೇಟ್ ಮಾಡ್ತಿದ್ದೀರಿ ಅಂತ. ಭಾಳ ಸಂತೋಷ, ಭಾಳ ಸಂತೋಷ. ಈ ವೇದಿಕೆ ಮೂಲಕ ನೋಡಿ ಎಂಥೆಂಥ ಹಾಡುಗಳು ಬರ್ತಾ ಇದೆ, ಎಂಥೆಂಥ ಕಲ್ಪನೆಗಳು ಹೊರಬರ್ತಾ ಇದೆ. ಒಳ್ಳೆ ಪ್ರಯತ್ನ ಕೂಡ ನಿಮ್ಮದು, ಒಳ್ಳೆಯದಾಗಲಿ. ನೀವು ಅದನ್ನು
ಚಾಲೆಂಜಿಂಗ್ ಆಗಿ ತೊಗೊಂಡು ಬೇರೆ ಬೇರೆದನ್ನು ಹಾಡಬೇಕು ಅನ್ನೋ ಪ್ರಯತ್ನ ಮಾಡ್ತಿದ್ರಲ್ಲ, ಅಲ್ಲೇ ಗೆಲ್ತಾ ಇದ್ದೀರಾ ನೀವು. ಒಳ್ಳೆಯದಾಗಿ ವೀರಪ್ಪ. ಥ್ಯಾಂಕ್ ಯು ಸರ್. ವೇಮ್ಗಲ್ ಸರ್. ವೀರಪ್ಪ, ಸರ್ ಹೇಳಿ ಸರ್. ನಾನು ಸುಮಾರು ನಾಟಕಗಳಲ್ಲಿ ಕೃಷ್ಣನ ಹಾಡುಗಳು ಕೇಳಿದ್ದೀನಿ. ಇಷ್ಟು ಸ್ಲೋ ಸಾಂಗ್ ಎಲ್ಲಿ ಕೇಳಿಲ್ಲಲ್ಲ, ಇದು ಏನು ಇಷ್ಟು ಒಂದು ರೀತಿ ಸಾರೋಫುಲ್ಲಾಗಿ ಹೋಗ್ತಾ ಇದೆಯಲ್ಲ ಅಂತ ಅಂದ್ಕೊಂಡಿದ್ದೆ ನಾನು. ಆಮೇಲೆ ಈಗ ನೀವು ಗೋಕುಲ ನಿರ್ಗಮನ ಅಂತ ಹೇಳಿದ್ರಲ್ಲ, ನಾನು ಜಸ್ಟ್ ಒಂದೂವರೆ ತಿಂಗಳ ಹಿಂದೆ ಚೋಡಯ್ಯ ಮೆಮೋರಿಯಲ್ ಹಾಲಲ್ಲಿ ನಾಗಾಭರಣ ಅವರು ಅದನ್ನು ಮಾಡಿದರು. ಆಗ ನೆನಪು ಬಂತು, ಅದರಲ್ಲಿ ಇದೇ ಸ್ಲೋ ಸಾಂಗ್ಸೇ ಇದೆ. ಅದು ಭಾಳ ಒಳ್ಳೆಯ ನಾಟಕ ಅದು ಗೋಕುಲ ನಿರ್ಗಮನ. ಆಗ ನನಗೆ ಈಗ ತಕ್ಷಣ ಆಮೇಲೆ ನೆನಪು ಬಂತು ನನಗೆ, ಇದು ಅದರದ್ದೇ ಅದು ಮೈಲ್ಡಾಗಿ ತೊಗೊಂಡು ಹೋಗ್ತಾರೆ ಅದರಲ್ಲಿ. ನೆಲದೊಳ್ಳು ಅಂದರೆ ನಲಿದಾಡುವ ಅಂತ, ನೆಲದಾಡುವ ಅಂತೇನೋ ಒಂದು ಕಡೆ ಹೇಳಿದ್ರೆ ಅದೊಂದು ನಲಿದಾಡುವ ಅಂತ ಇತ್ತು, ಅದು ನೆಲದಾಡುವ ಅಂತೇನೋ ಬಂತು. ಅದೊಂದು ಸಣ್ಣ ಇದಷ್ಟೇ, ಬಟ್ ಒಳ್ಳೆ ಹಾಡು ಕೊಟ್ರಿ ನೀವು ಈ ವೇದಿಕೆಗೆ. ಶ್ರೀಕೃಷ್ಣ ಸಾಕ್ಷಾತ್ ಪರಮಾತ್ಮೆ ಬಂದು ಒಂದು ಒಳ್ಳೆ ವೇದಿಕೆಗೆ ಒಂದು ಸುಶ್ರಾವ್ಯವಾದ ಹಾಡನ್ನು ನಿಮ್ಮ ಮೂಲಕ ಆಡಿಸಿದ್ದಾರೆ ಅಂತ ನಾವು ಭಾವಿಸಿ ನಿಮಗೆ ನನ್ನ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಸೂಪರ್ಬ್. ಶ್ರೀಕೃಷ್ಣ ಪರಮಾತ್ಮ ವೀರಪ್ಪ ಹೇಳಿ ಮೇಡಮ್. ಎಲ್ಲರಿಗೂ ಒಂದ್ಸರಿ ಆಶೀರ್ವಾದ ಮಾಡಿ, ಎಲ್ಲರೂ ಚೆನ್ನಾಗಿ ಹಾಡಿ ಅಂತ. ಅವರೆಲ್ಲರ ಆಶೀರ್ವಾದ ನನ್ನ ಮ್ಯಾಗಿರಲಿ. ಕರೆಕ್ಟ್. ಥ್ಯಾಂಕ್ ಯು. ವೆಲ್ಕಮ್.